ವೀಕ್ಷಕರೇ, ನಮ್ಮ ದೇಶ ಭಾರತ ಕೋಟ್ಯಂತರ ಜನರ ಕನಸುಗಳಿಗೆ ರೆಕ್ಕೆ ಕೊಡುವ ನಾಡು. ಆದರೆ ಇದೇ ನೆಲದಲ್ಲಿ ಎಷ್ಟೋ ಕರಾಳ ರಹಸ್ಯಗಳು ಕೂಡ ಅಡಗಿವೆ. ಬೆಳಕಿಗೆ ಬಾರದ ಸತ್ಯಗಳು, ಉತ್ತರ ಸಿಗದ ಪ್ರಶ್ನೆಗಳು, ಕಾಲನ ಗರ್ಭದಲ್ಲಿ ಸಮಾಧಿಯಾದ ಭಯಾನಕ ಕಥೆಗಳು. ಹೌದು, ಎಷ್ಟೇ ಪ್ರಗತಿ ಸಾಧಿಸಿದರೂ, ಎಷ್ಟೇ ಸೌಂದರ್ಯದಿಂದ ಕೂಡಿದ್ದರೂ ಕೆಲವು ಕಥೆಗಳು ಮಾತ್ರ ಮರೆಯಾಗಲು ಬಿಡೋದಿಲ್ಲ. ಕೆಲವು ರಹಸ್ಯಗಳು ಕತ್ತಲಲ್ಲೇ ಉಳಿದು ನಮ್ಮನ್ನು ಇವತ್ತಿಗೂ ಕಾಡುತ್ತಲೇ ಇರುತ್ತವೆ. ಇವತ್ತು ನಾವು ಭಾರತದ ಇತಿಹಾಸದಲ್ಲಿ ದಾಖಲಾದ ಅತ್ಯಂತ ಭಯಾನಕ ಮತ್ತು ಯಾರಿಂದಲೂ ಭೇದಿಸಲು ಸಾಧ್ಯವಾಗದ 3 ಪ್ರಕರಣಗಳ ಆಳಕ್ಕೆ ಇಳಿಯೋಣ. 80ರ ದಶಕದಲ್ಲಿ ಕಲ್ಕತ್ತಾವನ್ನು ಗಡಗಡ ನಡುಗಿಸಿದ ಸೈಕೋ ಕಿಲ್ಲರ್ನಿಂದ ಹಿಡಿದು ಇಡೀ ದೇಶವನ್ನೇ ದಿಗ್ಭ್ರಮೆಗೊಳಿಸಿದ ಹದಿಹರೆಯದ ಹುಡುಗಿಯ ಕೊಲೆಯವರೆಗೆ ಈ ಪ್ರಕರಣಗಳು ದಶಕಗಳಿಂದ ಪೊಲೀಸರ ನಿದ್ದೆಗೆಡಿಸಿವೆ. ಉತ್ತರ ಸಿಗದ ಪ್ರಶ್ನೆಗಳ ಜೊತೆಗೆ ನೋವಿನಲ್ಲೇ ಬದುಕುತ್ತಿರುವ ಕುಟುಂಬಗಳನ್ನು ಬಿಟ್ಟು ಹೋಗಿವೆ. ಇವು ಯಾರು ಪರಿಹರಿಸದ ಪ್ರಕರಣಗಳು. ಈ ವಿಷಯವು ನೈಜ ಘಟನೆಗಳನ್ನು ಆಧರಿಸಿದೆ. ಸ್ಪಷ್ಟತೆ ಮತ್ತು ದೃಶ್ಯ ಪ್ರಾತಿನಿಧ್ಯದ ಉದ್ದೇಶಗಳಿಗಾಗಿ ಕೆಲವು ಚಿತ್ರಗಳು ಮತ್ತು ವಿಡಿಯೋ ಸಾಮಗ್ರಿಗಳನ್ನು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ರಚಿಸಲಾಗಿದೆ ಅಥವಾ ವರ್ಧಿಸಲಾಗಿದೆ. ಈ AI ರಚಿತ ಅಂಶಗಳನ್ನು ವಿವರಣಾತ್ಮಕ ಉದ್ದೇಶಗಳಿಗಾಗಿ ಮಾತ್ರ ಸೇರಿಸಲಾಗಿದೆ. ರಹಸ್ಯಗಳು, ಅಪರಾಧಗಳು ಮತ್ತು ವಿವರಿಸಲಾಗದ ಘಟನೆಗಳನ್ನ ಬಿಚ್ಚಿಡಲಾಗುತ್ತಾ ಇದೆ. ಭಾಗ 1. ಕಲ್ಕತ್ತಾವನ್ನು ಕಾಡಿದ ಸ್ಟೋನ್ ಮ್ಯಾನ್. ಬನ್ನಿ, ಸಮಯದ ಚಕ್ರವನ್ನು ಹಿಂದಕ್ಕೆ ತಿರುಗಿಸಿ 80ರ ದಶಕದ ಕಲ್ಕತ್ತಾಗೆ ಹೋಗೋಣ. ಆಗ ಆ ಇಡೀ ನಗರ ಒಂದು ಹೆಸರೇ ಇಲ್ಲದ ಭೂತದ ಹೆಜ್ಜೆ ಸಪ್ಪಳಕ್ಕೆ ನಡುಗುತ್ತಿತ್ತು. ಪತ್ರಿಕೆಗಳು ಅವನನ್ನು ಸ್ಟೋನ್ ಮ್ಯಾನ್ ಅಂತ ಕರೆದವು. ಅವನ ಟಾರ್ಗೆಟ್ ನಗರದ ಅಸಹಾಯಕ ಜೀವಗಳು, ಅಂದ್ರೆ ಫುಟ್ಪಾತ್ಗಳ ಮೇಲೆ ಮಲಗುತ್ತಿದ್ದ ಬಡಪಾಯಿಗಳು. 1989ರ ಸಮಯ. ಕಲ್ಕತ್ತಾದ ಬೀದಿಗಳಲ್ಲಿ ಒಂದು ಭಯಾನಕ ಸರಣಿ ಶುರುವಾಗಿತ್ತು. ರಾತ್ರಿ ಹೊತ್ತು ಆರಾಮವಾಗಿ ನಿದ್ರಿಸುತ್ತಿದ್ದ ಜನರ ತಲೆಯ ಮೇಲೆ ದೊಡ್ಡ ಕಲ್ಲನ್ನು ಎತ್ತಿ ಹಾಕಿ ತಲೆಯನ್ನೇ ಜಜ್ಜಿ ಕ್ರೂರವಾಗಿ ಕೊಲೆ ಮಾಡಲಾಗುತ್ತಿತ್ತು. ಈ ದಾಳಿಗಳು ರಾತ್ರಿಯ ಕತ್ತಲಲ್ಲೇ ನಡೆಯುತ್ತಿದ್ದವು. ಬೆಳಗಾಗುವಷ್ಟರಲ್ಲಿ ಮತ್ತೊಂದು ಹೆಣ ಬೀಳುತ್ತಿತ್ತು. ಆ ಕೊಲೆಗಾರ ತನ್ನ ಹಿಂದೆ ಒಂದೇ ಒಂದು ಸಣ್ಣ ಸುಳಿವನ್ನು ಬಿಡುತ್ತಿರಲಿಲ್ಲ. ಉಳಿದಿರುತ್ತಿದ್ದುದು ಕೇವಲ ರಕ್ತ ಸಿಕ್ತ ಕಲ್ಲು ಮತ್ತು ಇಡೀ ನಗರವನ್ನು ಆವರಿಸಿದ ಭಯ ಮಾತ್ರ. ಈ ಸರಣಿ ಹತ್ಯೆಗಳು ಪೊಲೀಸರ ತಲೆಬಿಸಿಗೆ ಕಾರಣವಾಯಿತು. ಯಾಕಂದ್ರೆ ಸತ್ತವರಿಗೆ ಯಾರೊಂದಿಗೂ ದ್ವೇಷ ಇರಲಿಲ್ಲ. ದರೋಡೆಯಾದ ಯಾವುದೇ ಕುರುಹು ಕೂಡ ಇರಲಿಲ್ಲ. ಇದೊಂಥರ ಕಾರಣವೇ ಇಲ್ಲದ, ಮನಸ್ಸಿಗೆ ಬಂದಂತೆ ಮಾಡಿದ ಕ್ರೌರ್ಯವಾಗಿತ್ತು. ಈ ಎಲ್ಲಾ ಕೊಲೆಗಳನ್ನು ಒಬ್ಬನೇ ವ್ಯಕ್ತಿ ಮಾಡಿದ್ದಾನಾ ಅಥವಾ ಅವನನ್ನು ನೋಡಿ ಬೇರೆಯವರು ಅದೇ ರೀತಿ ಮಾಡುತ್ತಿದ್ದಾರಾ ಅನ್ನೋದು ಕೂಡ ಸ್ಪಷ್ಟವಾಗಿರಲಿಲ್ಲ. ಒಟ್ಟು 13 ಕೊಲೆಗಳನ್ನು ಈ ಸ್ಟೋನ್ ಮ್ಯಾನ್ ಖಾತೆಗೆ ಜಮಾ ಮಾಡಲಾಯಿತು. ಪೊಲೀಸರು ನೂರಾರು ಜನರನ್ನು ವಿಚಾರಣೆ ನಡೆಸಿದರು, ಹಲವು ಶಂಕಿತರನ್ನು ಅರೆಸ್ಟ್ ಮಾಡಿದರು. ಆದರೆ ಒಬ್ಬ ಆರೋಪಿಯ ವಿರುದ್ಧವೂ ಖಚಿತ ಸಾಕ್ಷ್ಯ ಸಿಗಲೇ ಇಲ್ಲ. ಸುಮಾರು 6 ತಿಂಗಳ ಕಾಲ ನಗರವನ್ನು ತನ್ನ ಭಯದಲ್ಲಿ ಮುಳುಗಿಸಿದ ನಂತರ ಆ ಕೊಲೆಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಆ ಸ್ಟೋನ್ ಮ್ಯಾನ್ ಯಾರು ಅನ್ನೋದು ಇವತ್ತಿಗೂ ಅಧಿಕೃತವಾಗಿ ಪತ್ತೆಯಾಗಿಲ್ಲ. ಅವನು ಏನಾದ? ನಗರ ಬಿಟ್ಟು ಓಡಿ ಹೋದನ, ಸತ್ತು ಹೋದನ, ಅಥವಾ ಇವತ್ತಿಗೂ ನಮ್ಮ ನಡುವೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಓಡಾಡಿಕೊಂಡಿದ್ದಾನ? ಕಲ್ಕತ್ತಾದ ಇತಿಹಾಸದಲ್ಲಿ ನಡೆದ ಈ ಕರಾಳ ಅಧ್ಯಾಯದ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಸಿಕ್ಕಿಲ್ಲ. ಕಲ್ಕತ್ತಾದ ಬೀದಿಗಳಿಂದ ಈಗ ನಾವು ದೆಹಲಿಯ ಪಕ್ಕದಲ್ಲಿರೋ ನೋಯ್ಡಾದ ಒಂದು ಹೈ ಪ್ರೊಫೈಲ್ ಮನೆಗೆ ಕಾಲಿಡೋಣ. ಇದು ಅನಾಮಧೇಯ ವ್ಯಕ್ತಿಯ ಕಥೆಯಲ್ಲ, ಬದಲಾಗಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ, ಇವತ್ತಿಗೂ ಉತ್ತರ ಸಿಗದ ಒಂದು ಜೋಡಿ ಕೊಲೆಯ ದುರಂತ ಕಥೆ. ಭಾಗ 2. ನೋಯ್ಡಾ ಜೋಡಿ ಕೊಲೆ ಪ್ರಕರಣ. ಮೇ 16, 2008. ದೆಹಲಿ ಸಮೀಪದ ನೋಯ್ಡಾದಲ್ಲಿ 14 ವರ್ಷದ ಆರುಷಿ ತಲ್ವಾರ್ ತನ್ನದೇ ಬೆಡ್ರೂಮ್ನಲ್ಲಿ ಹೆಣವಾಗಿ ಪತ್ತೆಯಾಗ್ತಾಳೆ. ಅವಳ ಗಂಟಲನ್ನು ಸೀಳಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಮನೆಯಲ್ಲಿದ್ದ ನೇಪಾಳ ಮೂಲದ ಕೆಲಸದವನು 45 ವರ್ಷದ ಹೇಮರಾಜ್ ಬಂಜಾಡೆ ಕಾಣೆಯಾಗಿದ್ದರಿಂದ ಆರಂಭಿಕ ಶಂಕೆ ಅವನ ಮೇಲೆಯೇ ಬಿತ್ತು. ಆದರೆ ಮರುದಿನವೇ ಈ ಕೇಸ್ನಲ್ಲಿ ಒಂದು ನಾಟಕೀಯ ಟ್ವಿಸ್ಟ್ ಸಿಕ್ತು. ಮನೆಯ ಟೆರೆಸ್ ಮೇಲೆ ಹೇಮರಾಜ್ನ ಕೊಳೆತ ಶವ ಪತ್ತೆಯಾಯಿತು. ಅಲ್ಲಿಯವರೆಗೂ ಓಡಿ ಹೋಗಿದ್ದಾನೆ ಅಂದುಕೊಂಡಿದ್ದ ಆರೋಪಿಯೇ ಹೆಣವಾಗಿ ಬಿದ್ದಿದ್ದ. ಇದ್ದಕ್ಕಿದ್ದಂತೆ ಪೊಲೀಸರ ಮುಂದಿದ್ದುದು ಒಂದೇ ಮನೆಯಲ್ಲಿ ನಡೆದ 2 ಬರ್ಬರ ಕೊಲೆಗಳ ರಹಸ್ಯ. ಈ ಪ್ರಕರಣ ತಕ್ಷಣವೇ ರಾಷ್ಟ್ರೀಯ ಸುದ್ದಿಯಾಯಿತು. ಇಡೀ ದೇಶದಲ್ಲಿ ಇದೇ ಚರ್ಚೆ, ಇದೇ ಊಹಾಪೋಹ. ಕೇಸ್ ತನಿಖೆ ಅಕ್ಷರಶಃ ಹಳ್ಳ ಹಿಡಿಯಿತು. ಅಪರಾಧ ನಡೆದ ಸ್ಥಳವನ್ನು ಸರಿಯಾಗಿ ಕಾಪಾಡಿಕೊಂಡಿರಲಿಲ್ಲ. ಇದರಿಂದಾಗಿ ಹಲವು ಸಾಕ್ಷ್ಯಗಳು ನಾಶವಾಗಿದ್ದವು. ಪೊಲೀಸರು ದಿನಕ್ಕೊಂದು ಥಿಯರಿ ಹೇಳೋಕೆ ಶುರು ಮಾಡಿದ್ರು. ಮೊದಲು ಹೊರಗಿನವರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ನಂತರ ತನಿಖೆಯ ದಿಕ್ಕು ಬದಲಾಗಿ ಆರುಷಿಯ ತಂದೆಯ ತಾಯಿ ಡಾಕ್ಟರ್ ದಂಪತಿ ರಾಜೇಶ್ ಮತ್ತು ನೂಪುರ್ ತಲ್ವಾರ್ ಅವರ ಮೇಲೆಯೇ ಬಂತು. ಮುಂದೆ ಸಿಬಿಐ ತನಿಖೆ ಕೈಗೆತ್ತಿಕೊಂಡ ಮೇಲೂ ಗೊಂದಲ ನಿಲ್ಲಲಿಲ್ಲ. 2 ಬೇರೆ ಬೇರೆ ಸಿಬಿಐ ತಂಡಗಳು ತದ್ವಿರುದ್ಧವಾದ ವರದಿಗಳನ್ನು ಕೊಟ್ಟವು. ವರ್ಷಗಳ ಕಾಲ ನಡೆದ ಕಾನೂನು ಹೋರಾಟದ ನಂತರ ತಲ್ವಾರ್ ದಂಪತಿಗೆ ಕೊಲೆಗಾರರೆಂದು ಕೆಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿತು. ಆದರೆ 2017ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಅವರನ್ನು ಖುಲಾಸೆಗೊಳಿಸಿತು.
ಯಾಕಂದ್ರೆ ಅವರು ಕೊಲೆ ಮಾಡಿದ್ದಾರೆ ಅನ್ನೋಕೆ ಸರಿಯಾದ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಹಾಗಂತ ಕೋರ್ಟ್ ಅವರನ್ನು ನಿರಪರಾಧಿಗಳು ಅಂತಾನೂ ಘೋಷಿಸಲಿಲ್ಲ. ಹಾಗಾದ್ರೆ ಆರುಷಿ ಮತ್ತು ಹೇಮರಾಜ್ನನ್ನು ಕೊಂದಿದ್ದು ಯಾರು? ಈ ಪ್ರಶ್ನೆ ಇವತ್ತಿಗೂ ಭಾರತದ ಅತ್ಯಂತ ನೋವಿನ ಮತ್ತು ಬಗೆಹರಿಯದ ರಹಸ್ಯಗಳಲ್ಲಿ ಒಂದಾಗಿ ಉಳಿದಿದೆ. ನಮ್ಮ ಕೊನೆಯ ಕೇಸ್ ಅಧಿಕಾರ, ರಾಜಕೀಯ ಮತ್ತು ಗ್ಲಾಮರ್, ಈ ಮೂರು ಸೇರಿದ ಒಂದು ಹೈವೋಲ್ಟೇಜ್ ಡ್ರಾಮಾ. ಸ್ಥಳ ನವದೆಹಲಿಯ ಒಂದು 5 ಸ್ಟಾರ್ ಹೋಟೆಲ್. ಭಾಗ 3, ಸುನಂದಾ ಪುಷ್ಕರ್ ಅವರ ನಿಗೂಢ ಸಾವು. ಜನವರಿ 17, 2014. ಉದ್ಯಮಿ ಹಾಗೂ ಪ್ರಭಾವಿ ರಾಜಕಾರಣಿ ಶಶಿ ತರೂರ್ ಅವರ ಪತ್ನಿ ಸುನಂದಾ ಪುಷ್ಕರ್ ನವದೆಹಲಿಯ ಲೀಲಾ ಪ್ಯಾಲೇಸ್ ಹೋಟೆಲ್ನ ತಮ್ಮ ರೂಮಿನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದರು. ಪಾಕಿಸ್ತಾನಿ ಪತ್ರಕರ್ತೆಯೊಬ್ಬರ ಜೊತೆ ಶಶಿ ತರೂರ್ ಅವರಿಗೆ ಸಂಬಂಧವಿದೆ ಎನ್ನಲಾದ ವಿಚಾರಕ್ಕೆ ಟ್ವಿಟರ್ನಲ್ಲಿ ದೊಡ್ಡ ಜಗಳ ನಡೆದ ಕೇವಲ 1 ದಿನದ ನಂತರ ಅವರ ಸಾವು ಸಂಭವಿಸಿದ್ದು ಇಡೀ ಮಾಧ್ಯಮ ಲೋಕದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತು. ಮೊದಲಿಗೆ ಇದು ಆತ್ಮಹತ್ಯೆ ಅಥವಾ ಡ್ರಗ್ಸ್ ಓವರ್ಡೋಸ್ ಇರಬಹುದು ಎಂದು ಶಂಕಿಸಲಾಗಿತ್ತು. ಆದರೆ ವರದಿ ಬಂದಾಗ ಎಲ್ಲರಿಗೂ ಶಾಕ್. ಇದು ಅಸಹಜ ಸಾವು ಮತ್ತು ವಿಷದಿಂದ ಸಂಭವಿಸಿದೆ ಎಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿತ್ತು. ಅಷ್ಟೇ ಅಲ್ಲ, ಆಕೆಯ ದೇಹದ ಮೇಲೆ ಹಲವಾರು ಗಾಯದ ಗುರುತುಗಳು ಇದ್ದವು. ವರ್ಷಗಳ ಕಾಲ ತನಿಖೆ ನಡೆಯಿತು ಮತ್ತು ದೆಹಲಿ ಪೊಲೀಸರು ಕೊನೆಗೆ ಶಶಿ ತರೂರ್ ಅವರ ಮೇಲೆ ಆತ್ಮಹತ್ಯೆಗೆ ಪ್ರಚೋದನೆ ಮತ್ತು ಕೌಟುಂಬಿಕ ದೌರ್ಜನ್ಯದ ಆರೋಪ ಹೊರಿಸಿದರು. ಆದರೆ 2021ರಲ್ಲಿ ದೆಹಲಿಯ ನ್ಯಾಯಾಲಯವು ಶಶಿ ತರೂರ್ ಅವರನ್ನು ಎಲ್ಲಾ ಆರೋಪಗಳಿಂದ ಖುಲಾಸೆಗೊಳಿಸಿತು. ಆರೋಪವನ್ನು ಸಾಬೀತುಪಡಿಸಲು ಬೇಕಾದಷ್ಟು ಸಾಕ್ಷ್ಯಗಳನ್ನು ನೀಡುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಎಂದು ನ್ಯಾಯಾಲಯ ಹೇಳಿತು. ಅಲ್ಪ್ರಜೋಲಂ ಎಂಬ ಔಷಧಿಯ ವಿಷಕಾರಿ ಪ್ರಮಾಣದಿಂದ ಸುನಂದಾ ಪುಷ್ಕರ್ ಸಾವನ್ನಪ್ಪಿದ್ದಾರೆ ಎಂದು ವೈದ್ಯಕೀಯ ವರದಿಗಳು ಹೇಳಿದರೂ ಅದನ್ನು ಅವರಿಗೆ ಬಲವಂತವಾಗಿ ನೀಡಲಾಗಿತ್ತೇ ಅಥವಾ ಅವರೇ ತೆಗೆದುಕೊಂಡಿದ್ದಾರೆಯೇ ಎಂಬುದು ಸ್ಪಷ್ಟವಾಗಲಿಲ್ಲ. ಹಾಗಾದ್ರೆ ಸುನಂದಾ ಪುಷ್ಕರ್ ಅವರದ್ದು ಕೊಲೆನಾ, ಆತ್ಮಹತ್ಯೆನಾ ಅಥವಾ ಆಕಸ್ಮಿಕ ಸಾವ? ಉತ್ತರ ಮಾತ್ರ ಇವತ್ತಿಗೂ ನಿಗೂಢ. 3 ಕಥೆಗಳು ನಮಗೆ ಒಂದೇ ಸತ್ಯವನ್ನು ಮತ್ತೆ ಮತ್ತೆ ನೆನಪಿಸುತ್ತವೆ. ನಮ್ಮ ನಡುವೆಯೇ ಎಂತಹ ಕರಾಳ ರಹಸ್ಯಗಳು ಅಡಗಿರಬಹುದು ಅನ್ನೋ ಸತ್ಯವನ್ನ. ಅವರ ಕಥೆಗಳು ಕೇವಲ ನಿಗೂಢತೆಯ ಕಥೆಗಳಲ್ಲ, ಅವು ಜೀವ ಕಳೆದುಕೊಂಡವರ ಕಥೆಗಳು, ಉತ್ತರಕ್ಕಾಗಿ ಇಂದಿಗೂ ಹೋರಾಡುತ್ತಿರುವ ಕುಟುಂಬಗಳ ಕಥೆಗಳು ಮತ್ತು ನ್ಯಾಯ ಒದಗಿಸುವಲ್ಲಿ ವಿಫಲವಾದ ವ್ಯವಸ್ಥೆಯ ಕಥೆಗಳು. ಕಾಲ ಕಳೆದಂತೆ ಫೈಲ್ಗಳ ಮೇಲೆ ಧೂಳು ಕೂರಬಹುದು, ಆದರೆ ಆ ನೋವನ್ನು ಅನುಭವಿಸಿದ ಕುಟುಂಬಗಳಿಗೆ ಸತ್ಯ ತಿಳಿಯುವವರೆಗೂ ಸಮಾಧಾನ ಸಿಗೋದಿಲ್ಲ. ಅವರ ಪಾಲಿಗೆ ಆ ಹುಡುಕಾಟಕ್ಕೆ ಎಂದಿಗೂ ಅಂತ್ಯವಿಲ್ಲ. ಈ ಪ್ರಕರಣಗಳ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ, ನಿಮ್ಮ ಥಿಯರಿಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಯಾಕಂದ್ರೆ ಈ ಕೇಸ್ಗಳು ಮರೆತು ಹೋಗಬಾರದು, ಇವುಗಳ ಬಗ್ಗೆ ಚರ್ಚೆ ಆಗ್ತಾನೇ ಇರಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇದೇ ತರದ ಮತ್ತಷ್ಟು ನಿಗೂಢ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.